ಬಿಟ್ಟು ಗ್ಯಾರಂಟಿ ಅಂತ ಕೊಟ್ಬಿಟ್ಟು 2000 ರೂಪೀಸ್ ಕೊಟ್ಬಿಟ್ರೆ ನಮ್ ಡೆವಲಪ್ಮೆಂಟ್ ಹೆಂಗಾಗತ್ತೆ ಹೇಳಿ? ದೇಶನ ಕುಗ್ಗಿಸ್ತಾರೆ. ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ದೇಶದ ದುಡ್ಡು ಹಾಳು ಮಾಡಾಕ್ತಾರೆ. ನಾವು ಬಸ್ ಫ್ರೀ ಕೊಡ್ತೀವಿ, ನಾವು ಗ್ಯಾಸ್ ಫ್ರೀ ಕೊಡ್ತೀವಿ, ಇವ್ರ ಅಪ್ಪನ್ ದುಡ್ಡ ಎಲ್ಲ ಕೊಡಕ್ಕೆ. ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನನ್ಸುತ್ತೆ ಅಂತ? ಮೇಡಮ್ ನೋಡಿ, ಗ್ಯಾರಂಟಿ ಯೋಜನೆ ಏನಾಗುತ್ತೆ, ಇವಾಗ ಪಬ್ಲಿಕ್ ಏನ್ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ. ಓಕೆ, ಇವಾಗ 2000 ರೂಪೀಸ್ ಪೇಮೆಂಟ್ ಮಾಡ್ತಾರೆ, 3000 ರೂಪೀಸ್ ಪೇಮೆಂಟ್ ಮಾಡ್ತಾರೆ. ಬಟ್ ಪಬ್ಲಿಕ್ ವಾಂಟ್ ದೇರ್ ಬೆನಿಫಿಟ್ಸ್. ಇವಾಗ ರೋಡ್ ಇರಲ್ಲ, ಅದಕ್ಕೆ ಯೂಟಿಲೈಸ್ ಮಾಡೋದನ್ನ ಬಿಟ್ಟು ಇವ್ರು ನಮ್ಮ ಪಬ್ಲಿಕ್ ಮನಿನ ವೇಸ್ಟ್ ಮಾಡ್ತಾರೆ. ಮನಿ ಓಕೆ, 2000 ಕಣ್ಮುಚ್ಕೊಂಡ ಓಪನ್ ಮಾಡೋ ತನಕ ಖರ್ಚಾಗ್ಬಿಡುತ್ತೆ. ಓಕೆ, ಬಟ್ ಏನಾಗಿದೆ, ಇವಾಗ ನಮ್ ರೋಡ್ ಇರಲ್ಲ, ಡ್ರೈನೇಜ್ ಇರಲ್ಲ, ಡ್ರೈನೇಜ್ ಫೆಸಿಲಿಟಿ ಇರಲ್ಲ, ಅಲ್ಲಿಂದ ಅಲ್ಲೇ ಪ್ಯಾಥೋಲ್ಗಳು ಇರ್ತವೆ. ಅದನ್ನೆಲ್ಲ ಇವರು ಯೂಟಿಲೈಸ್ ಮಾಡೋದನ್ನ ಬಿಟ್ಟು ಗ್ಯಾರಂಟಿ ಅಂತ ಕೊಟ್ಬಿಟ್ಟು 2000 ರೂಪೀಸ್ ಕೊಟ್ಬಿಟ್ರೆ ನಮ್ ಡೆವಲಪ್ಮೆಂಟ್ ಹೆಂಗಾಗತ್ತೆ ಹೇಳಿ? ಅಲ್ವಾ? ನಮ್ಗೆ ಡೆವಲಪ್ಮೆಂಟ್ ಬೇಕು ಅಂತ ಜನ ಏನ್ ಮಾಡ್ತಾರೆ, ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ, ಜನ ದುಡ್ಡು ಕೊಡ್ತಾರೆ. ಇವ್ರು ಡೆವಲಪ್ಮೆಂಟ್ ಕೊಡಲ್ಲ, ಅದನ್ನ ಏನ್ ಮಾಡ್ತಾರೆ, ಕುಗ್ಗಿಸ್ತಾರೆ, ದೇಶನ ಕುಗ್ಗಿಸ್ತಾರೆ. ನಮ್ದು ದೇಶ ಹೆಂಗಿದೆ, ಸ್ಪೀಡ್ ಡೆವಲಪ್ಮೆಂಟ್ ಕಂಟ್ರಿ ಇದೆ ನಮ್ದು. ಸ್ಪೀಡ್ ಡೆವಲಪ್ಮೆಂಟ್ ಕಂಟ್ರಿಗೆ ಇವ್ರು ಏನ್ ಮಾಡಬೇಕು, ಅದನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಇಂಡಸ್ಟ್ರಿಗಳನ್ನ ಕರೆಸ್ಕೊಳ್ಳೋಕೆ ಇವ್ರ ಆ ಮನಿನ ಯೂಟಿಲೈಸ್ ಮಾಡ್ಕೋಬೇಕು. ಇವ್ರು ಏನ್ ಮಾಡ್ತಾರೆ, ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ದೇಶದ ದುಡ್ಡು ಹಾಳು ಮಾಡಾಕ್ತಾರೆ. ಇದು ಟೋಟಲಿ ಇದು ರಾಂಗ್. ಓಕೆ, ಸೊ ವಿ ಶುಡ್ ಯೂಸ್ ದ ಮನಿ ಟು ಡೆವಲಪ್ ದ ಕಂಟ್ರಿ, ನಾಟ್ ಟು ಗಿವ್ ದ ಪೀಪಲ್ ಹೂ ಆರ್ ಸಿಟಿಂಗ್. ಏಜ್ ಆದವ್ರನ್ನ ಕೊಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸರ್ ಅರೌಂಡ್ 65-70 ಏಜ್ ಆಗಿದೆ, ಮನೇಲಿ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಕೊಡಿ, ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ದಷ್ಟಪುಷ್ಟವಾಗಿ ಸರಿಯಾಗಿದ್ದಾರೆ, ಅವ್ರಿಗೆ ದುಡ್ಡು ಕೊಟ್ರೆ ನೀವು, ಇಟ್ಸ್ ರಾಂಗ್. ನೋ. ಓಕೆ, ಇದು ಆಕ್ಚುಲಿ ವೇಸ್ಟ್ ಆಗ್ತಾ ಇರೋದು ಮನಿ. ಸರ್ ಈಗ